ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿಕೆ ರುಚಿಯ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತು ಎಲ್ಲರೂ ಇಷ್ಟವಾಗುವಂತ ರೆಸಿಪಿ, ನಾನು ಗಣೇಶನಿಗೂ ಪ್ರಿಯವಾಗಿರುವಂತ ರೆಸಿಪಿ ತಂದಿದ್ದೀನಿ. ಏನಪ್ಪಾ ಅಂದ್ರೆ ಮೋದಕ. ಗಣೇಶನಿಗೆ ತುಂಬಾ ಇಷ್ಟ. ಎಲ್ಲರೂ ಮಾಡೋದು ಅಕ್ಕಿ ಹಿಟ್ಟಿನಿಂದ ಮೋದಕ ಮಾಡ್ತಾರೆ. ಇಲ್ಲಿ ನಾನು ಗೋಧಿ ಹಿಟ್ಟಿನಿಂದ ಮೋದಕ ಮಾಡ್ತಾ ಇದ್ದೀನಿ. ಅದು ಹೇಗೆ ಅಂತೇಳಿ ನೋಡೋಣ ಬನ್ನಿ. ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ. ಮಾಡೋಣ ಬನ್ನಿ. ನೋಡಿ, ಇಲ್ಲಿ ನಾನು ಮೋದಕ ಮಾಡ್ಲಿಕ್ಕೆ ಬೇಕಾಗುವಂತ ಸಾಮಾನು ಇಟ್ಕೊಂಡಿದ್ದೀನಿ. ಏನೇನಂತ ಹೇಳ್ತೀನಿ ನೋಡಿ. ಇಲ್ಲಿ ನಾನು ಮೊದಲದಾಗಿ ಇಲ್ಲಿ ಗೋಧಿ ಹಿಟ್ಟಿನ ಮೋದಕ ಮಾಡೋದ್ರಿಂದ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಸ್ವಲ್ಪ. ನಾನು ಇಲ್ಲಿ ಗೋಂಟು ಕೊಬ್ಬರಿ ತಗೊಂಡಿದ್ದೇನೆ ಫ್ರೆಂಡ್ಸ್. ಗೋಂಟು ಕೊಬ್ಬರಿ ಬೇಕಾಗುತ್ತೆ. ಆ ಗೋಂಟು ಕೊಬ್ಬರಿ ನಾನು ಕಟ್ ಮಾಡಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೇನೆ. ತುರಿದಿಟ್ಟಿಲ್ಲ. ಇದು ಹಸಿದಲ್ಲ, ಒಣ ಕೊಬ್ಬರಿ. ಮತ್ತೆ ಅದಕ್ಕೆ ಸ್ವಲ್ಪ ಬೆಲ್ಲ ತಗೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಏಲಕ್ಕಿ ಹುಡಿ, ಮತ್ತೆ ಒಂಚೂರು ಎಣ್ಣೆ. ಇಷ್ಟಿದ್ರೆ ನಮಗೆ ಮಾಡಬಹುದು. ಹೇಗೆ ಅಂತೇಳಿ ನೋಡೋಣ ಬನ್ನಿ. ನಾನು ಆಲ್ರೆಡಿ ಗೋಂಟು ಕೊಬ್ಬರಿನೇ ಮಿಕ್ಸಿ ಮಾಡಿ ಇಟ್ಟಿದ್ದೆ. ಅದೇ ಮಿಕ್ಸಿಗೆನೆ ಮತ್ತೆ ಕೊಬ್ಬರಿ ಹಾಕ್ತಾ ಇದ್ದೀನಿ ನೋಡಿ. ಇಲ್ಲಿ ನೀವು ಬೆಲ್ಲ ಕೂಡ ಕರಗಿಸಿ ಮಿಕ್ಸ್ ಮಾಡ್ಕೋಬಹುದು ಗ್ಯಾಸ್ ಮೇಲೆ. ನಾನು ಇಲ್ಲಿ ಬೆಲ್ಲ ಕರಗಿಸ್ತಾ ಇಲ್ಲ. ಬೆಲ್ಲ ಕ್ಲೀನಾಗಿ ಇರೋದ್ರಿಂದ ನಾನು ಈ ತರ ಸಣ್ಣದಾಗಿ ಕಟ್ ಮಾಡಿ ಇದನ್ನ ಮಾಡಿ ಕುಟ್ಟಿಟ್ಟಿರೋದು ಬೆಲ್ಲ ಮಿಕ್ಸಿಗೆ ಹಾಕೊಂಡು ಗ್ರೈಂಡರ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬಾ ಚೆನ್ನಾಗಿರುತ್ತೆ. ಈ ತರ ನಾವು ಮಾಡಿದ್ರೆ ನಮಗೆ ಹೂರ್ಣ ಗಟ್ಟಿಯಾಗಿ ಬರುತ್ತೆ. ನಾವು ಪಾಕ ಮಾಡ್ಕೊಂಡ್ರೆ ಮೆದುವಾಗುತ್ತೆ, ಅಷ್ಟು ಚೆನ್ನಾಗಿ ಅನ್ಸಲ್ಲ. ಈ ತರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಅದೇ ತರ ಮಾಡ್ತಾ ಇದ್ದೀನಿ ನೋಡಿ. ಈಗ ಮಿಕ್ಸಿ ಮಾಡಿ ಇಟ್ಟಿದ್ದೇನೆ ನೋಡಿ. ಎಷ್ಟು ಚೆನ್ನಾಗಿ ಹೂರ್ಣ ನಾವು ಹೇಗೆ ಕಡಲೆ ಬೆಳೆದೆಲ್ಲ ಹೂರ್ಣ ಮಾಡ್ಕೋತೀವಿ ನೋಡಿ, ಅದೇ ತರ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ನಮಗೆ ಮೆದು ನೀರ್ ತರ ಅನ್ಸಲ್ಲ ಇದು ಹೂರ್ಣ ನೋಡಿ. ಎಷ್ಟು ಹೋಳಿಗೆ ಕೂಡ ಮಾಡ್ಕೋಬಹುದು ನಾವು. ಇದೇ ತರ ಪಾಕ ಮಾಡ್ಬೇಕಂತ ಅನ್ನುವಂತ ಅವಶ್ಯಕತೆನೇ ಇರಲ್ಲ. ಈ ತರ ನಾವು ಹೂರ್ಣ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿ ಕೂಡ ಇರುತ್ತೆ ನೋಡಿ. ಮೋದಕ ಮಾಡ್ಲಿಕ್ಕೆ ನಮ್ದು ಹೂರ್ಣ ರೆಡಿ ಆಯಿತು. ಇದಕ್ಕೆ ಈಗ ಏನ್ ಮಾಡ್ತೀನಿಪ್ಪ ಅಂದ್ರೆ, ನಾನು ಕಲಿಸಿಟ್ಟಿದ್ನೆಲ್ಲ ನಾನು ಕುಟ್ಟಿ ರೆಡಿ ಮಾಡಿಟ್ಟಿರುವಂತ ಏಲಕ್ಕಿ ಪೌಡರ್ ಅನ್ನು ಕೂಡ ಇದಕ್ಕೆ ಹಾಕ್ತೀನಿ ನೋಡಿ. ಏಲಕ್ಕಿ ಪೌಡರ್ ಹಾಕಬೇಕು, ತುಂಬಾ ಚೆನ್ನಾಗಿರುತ್ತೆ, ಅಷ್ಟೇ ಟೇಸ್ಟಿಯಾಗಿ ಕೂಡ ಇರುತ್ತೆ ಅದು ನೋಡಿ. ಹಾಕಿ ಎಲ್ಲ ನಾನು ಇಲ್ಲಿ ಮಿಕ್ಸ್ ಮಾಡಿ ಇಟ್ಟೆ. ಈಗ ಹೂರ್ಣ ರೆಡಿ ಆಯಿತು. ಈಗ ಗೋಧಿ ಹಿಟ್ಟನ್ನು ನಾನಿಲ್ಲಿ ತಗೋತೇನೆ. ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಸೇರಿಸ್ತೇನೆ. ನಾವು ಸ್ವೀಟ್ ಮಾಡೋದ್ರಿಂದ ಸ್ವಲ್ಪ ನಾವು ಉಪ್ಪು ಹಾಕಲೇಬೇಕಾಗತ್ತೆ. ಗೋಧಿ ಹಿಟ್ಟಿಗೆ ಚೆನ್ನಾಗಿರುತ್ತೆ. ನಾನು ಈ ಗೋಧಿ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸ್ಕೋತೇನೆ. ಪೂರಿ ಕಲಿಸ್ತೀವಿ ನೋಡಿ. ಪೂರಿ ಹಿಟ್ಟಿಗೆ ಗೋಧಿ ಹಿಟ್ಟನ್ನು ಆ ತರ ಗಟ್ಟಿ ಕಲಸ್ಕೋಬೇಕಾಯ್ತು. ಚಪಾತಿಗೆಲ್ಲ ಸ್ವಲ್ಪ ನಾವು ಮೆತ್ತಗೆ ಕಲಿಸ್ತೀವಿ. ಪೂರಿ ಹಿಟ್ಟು ಸ್ವಲ್ಪ ಗಟ್ಟಿ ಇರುತ್ತೆ. ಪೂರಿ ಹಿಟ್ಟನ್ನು ಅದಕ್ಕೆ ನಾವು ಕಲಸ್ಕೋಬೇಕಾಗುತ್ತೆ ಗಟ್ಟಿಯಾಗಿ ನೋಡಿ. ಇಷ್ಟು ಗಟ್ಟಿ ಆದ್ರೆ ನಮಗೆ ಸಾಕು. ನಾನು ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಹಾಗೆ ಇಡ್ತೇನೆ. ಎಣ್ಣೆದು ಏನು ಹಚ್ಚಲ್ಲ, ಹಾಗೆ ಇಡ್ತಾ ಇದ್ದೀನಿ ನೋಡಿ. ಮುಚ್ಚಳ ಮುಚ್ಚಿ ಒಂದು 5 ರಿಂದ 10 ನಿಮಿಷ ನಾನಿಲ್ಲಿ ಬಿಟ್ಟು ಬಿಡ್ತೀನಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಮತ್ತೊಂದ್ಸತಿ ಚೆನ್ನಾಗಿ ಮಿದ್ಕೋತಾ ಇದ್ದೀನಿ ನೋಡಿ. ಅದು ಮಿದ್ಬೇಕು. ಈಗ ಸ್ವಲ್ಪ ಸ್ವಲ್ಪ ಉಳ್ಳೆ ತಗೊಂಡು ಚಿಕ್ಕದು ನಾವು ಪೂರಿ ಹಿಟ್ಟು, ಪೂರಿ ಏನ್ ಮಾಡ್ಲಿಕ್ಕೆ ನಾವು ಉಂಡೆ ತಗೋತೀವಲ್ಲ ಅಷ್ಟು ಬೇಡ. ಪೂರಿ ಹಿಟ್ಟಲ್ಲಿ 2 ಉಂಡೆ ಮಾಡ್ಕೋಬೇಕಾಗತ್ತೆ. ಚಿಕ್ಕದ್ದು, ನಮಗೆ ದೊಡ್ಡದು ಏನ್ ಬೇಡ ಫ್ರೆಂಡ್ಸ್. ಈಗ ನೋಡಿ, ಇದನ್ನ ಇಷ್ಟು ಉಂಡೆ ಮಾಡಿ ನಾನು ತಗೊಂಡಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಎಣ್ಣೆ ಸವರ್ಬಿಟ್ಟು ಲಟ್ಟಿಸ್ತೇನೆ. ನಿಮ್ ಹತ್ರ ಏನಾದ್ರೂ ತಗಡಿದ್ರೆ ಈ ತರ ಮಾಡ್ಕೊಳ್ಳಿ. ಇದು ನಾವು ಹೋಳಿಗೆ ಸೀಟ್ ಅಂತೀವಿ. ಇದು ತಗಡು. ಹೋಳಿಗೆ ಸೀಟ್ ಬೇರೆ ಸಿಗುತ್ತೆ, ಅಂತದ್ರ ಮೇಲೆ ಮಾಡ್ಲಿಕ್ಕೆ ಬರುತ್ತೆ. ಇಲ್ಲ ಗ್ಯಾಸ್ ಕಟ್ಟಿ ಮೇಲೆ ನೀವು ಲಟ್ಟಿಸ್ಕೊಂಡ್ರು ಆಗತ್ತೆ. ಉತ್ತರ ಕರ್ನಾಟಕ ಸೈಡ್ ಎಲ್ಲರ ಮನೆಯಲ್ಲಿ ಈ ತರ ತಗಡು ಇರುತ್ತೆ ನೋಡಿ. ಇಷ್ಟು ಚಿಕ್ಕದಾಗಿ ರೌಂಡ್ ಶೇಪ್ ಅಲ್ಲಿ ನಾನು ಇದನ್ ಮಾಡಿದೆ, ಲಟ್ಟಿಸಿದ್ನೆಲ್ಲ ಫ್ರೆಂಡ್ಸ್. ಇದೇ ತರ ಇನ್ನೂ ಒಂದು ಲಟ್ಟಿಸ್ತೇನೆ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದು. ಈ ತರ ನಾವು ಮೋದಕ ಅಕ್ಕಿ ಹಿಟ್ಟಿಂದನೇ ಮಾಡ್ಬೇಕಂತೇನಿಲ್ಲ, ಗೋಧಿ ಹಿಟ್ಟಿಂದನೂ ಮಾಡಬಹುದು ನೋಡಿ. ನಾನಿಲ್ಲಿ ಗೋಧಿ ಹಿಟ್ಟಿಂದ ಮೋದಕ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಹಬೆ ಮೇಲೂ ಕೂಡ ಬೇಯಿಸೋದಿಲ್ಲ ಇದನ್ನ. ಸ್ವಲ್ಪ ಇದ್ರೊಳಗಡೆ ಮಾಡಿಟ್ಟಿರುವಂತ ಹೂರ್ಣನ ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ ಹೂರ್ಣ ನೋಡಿ. ಈ ತರ ನಾವು ಕೈಯಲ್ಲಿ ಹಿಡಿದು ಈ ತರ ಮಾಡ್ತಾ ಹೋಗ್ಬೇಕು. ಅವಾಗ ಮೋದಕ ಯಾವ ಸೇಪಲ್ಲಿ ಹೇಗಿರುತ್ತಲ್ಲ ಅದೇ ತರ ಬರುತ್ತೆ ನಮಗೆ ಮೋದಕ ನೋಡಿ. ನಾವು ಯಾವ ತರ ಇರುತ್ತೆ ಮೇಲ್ಗಡೆ ಹಿಟ್ಟು ನಿಮ್ಗೇನಾದ್ರೂ ಜಾಸ್ತಿ ಅನಿಸಿದ್ರೆ ತಕೊಂಡ್ಬಿಡಿ.
ನಾನು ಜಾಸ್ತಿ ಅನಿಸಿದೆ ಅಂತೇಳಿ ತೆಗಿತಾ ಇದ್ದೇನೆ. ನೋಡಿ ಇಷ್ಟು ಈ ತರ ಮಾಡಿ, ಅದು ಹೊರಗಡೆ ಹೂರ್ಣ ನಮಗೆ ಬರಬಾರ್ದು, ಹಾಳಾಗಬಾರ್ದಲ್ಲ, ನೀರಲ್ಲಿ ನಾವು ಕುದಿಸುವಾಗ ಹಾಳಾಗಬಾರ್ದು. ಅದಕ್ಕಾಗಿ ನೋಡಿ ಮೋದಕ ಯಾವ ಸೇಪಲ್ಲಿ ಇತ್ತು ಅದೇ ಸೇಪಲ್ಲಿ ನಾನೀಗ ರೆಡಿ ಮಾಡಿಟ್ಟಿದ್ದೀನಿ. ಎಲ್ಲವನ್ನು ರೆಡಿ ಮಾಡಿಟ್ಟೆ ನೋಡಿ. ಅಷ್ಟು ಹೂರ್ಣಕ್ಕೆ ನನಗೆ ಇಷ್ಟು ಮೋದಕ ಬಂತು. ನಾವು ಸಂಕಷ್ಟಹರ ಚತುರ್ಥಿಗೆ ಈ ತರ ನಾವು ಮಾಡ್ಕೋಬಹುದು. ಇಲ್ಲಿ ನಾನು ಒಂದು ಪಾತ್ರೆಗೆ ನೀರು ಕುದಿಲಿಕ್ಕೆ ಇಟ್ಟಿದ್ದೆ. ಆ ನೀರೊಳಗಡೆ ಮಾಡಿರುವಂತ ಮೋದಕನ್ನ ಒಂದೊಂದಾಗೆ ಬಿಡ್ತೇನೆ. ನೀರು ಕುದಿಬೇಕು, ನೀರ್ ಚಪ್ಪೆ ಇದ್ರೊಳಗೆ ಹಾಕ್ಲಿಕ್ಕೆ ಹೋಗ್ಬೇಡಿ, ಮೋದಕ ಎಲ್ಲ ಹಾಳಾಗೋ ಚಾನ್ಸ್ ತುಂಬಾ ಇದೆ. ಈಗ ನೀರಿಗೆ ನಾನು ಹಾಕ್ತಾ ಇದ್ದೀನಿ ನೋಡಿ, ಒಂದೊಂದಾಗೆ ಬಿಡ್ತಾ ಇದ್ದೀನಿ ಚೆನ್ನಾಗಿ. ಅದು ಏನಪ್ಪಾ ಅಂದ್ರೆ ನಮಗೆ 4 ರಿಂದ 5 ನಿಮಿಷ ಕುದಿಸ್ಕೋಬೇಕು. ನಾವು ಅದನ್ನ ತಿರುಗಿಸ್ಕೋಬೇಕು ಅನ್ನೋ ಅವಶ್ಯಕತೆನೇ ಇರಲ್ಲ ಫ್ರೆಂಡ್ಸ್, ಅದೇ ತಿರುಗ್ತಾನೆ ಹೋಗುತ್ತೆ ನೀರಲ್ಲಿ ಕುದಿಯುವಾಗ ಚೆನ್ನಾಗಿ. ಈಗ ನಾವು ಒಂದೊಂದೇ ಬಿಡುವಾಗ ನೀರು ಕುದಿಯೋದು ಕಮ್ಮಿ ಆಯ್ತು ನೋಡಿ, ಯಾಕಂದ್ರೆ ಚಪ್ಪೆ ಬಿಡ್ತಿರ್ತೀವಲ್ಲ, ಇವು ಎಷ್ಟು ಹಿಡಿಯುತ್ತೆ ಅಷ್ಟೇ ನೀವು ಅದರೊಳಗಡೆ ಹಾಕೊಳ್ಳಿ. ಈಗ ನೋಡಿ ಅದೇ ಹೇಗೆ ಮೇಲೆ ಎದ್ದಿತ್ತು, ಎಲ್ಲ ಮೋದಕಗಳು ಮೇಲೆ ಎಳ್ತಾ ಇದ್ದಾವೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ. ನಾವು ಹಬೆಯಲ್ಲಿ ಕೂಡ ಇದನ್ನ ಬೇಯಿಸ್ಕೋಬಹುದು, ಆದ್ರೆ ಹಬೆಯಲ್ಲಿ ಬೇಯಿಸಿರೋಕ್ಕಿಂತ ಈ ತರ ಬೇಯಿಸಿ ತಿನ್ಬೇಕು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ. ನೋಡಿ ಎಷ್ಟು ಬೌಲ್ಸ್ ಎಷ್ಟು ದೊಡ್ಡ ಅದು ನೋಡಿ ಮೋದಕಗಳು. ನಾನಿಲ್ಲಿ ಇನ್ನೊಂದು ಪಾತ್ರೆಗೆ ತಣ್ಣೀರು ತಗೊಂಡಿದ್ದೇನೆ, ಚಪ್ಪೆ ನೀರು, ಅದರೊಳಗಡೆ ಬಿಟ್ಕೋತೇನೆ ಇದನ್ನ ತೆಗೆದು. ಯಾಕಂದ್ರೆ ಮೋದಕ ಒಂದ್ಕೊಂದು ಅಂಟ್ಕೋಬಾರದು, ತಣ್ಣೀರಲ್ಲಿ ಹಾಕಿದ್ರೆ ಅಂಟುದಿಲ್ಲ ಅಂತೇಳಿ ಅಷ್ಟೇ. ನೀವು ಕೂಡ್ಲೆ ತಿನ್ನುವವರಿದ್ರೆ ಬಿಸಿ ಬಿಸಿನೇ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇಲ್ಲಪ್ಪ ಅಂತಂದ್ರೆ ನೀವು ತುಂಬಾ ಹೊತ್ತು ಇಡ್ತೇನೆ ಅಂದ್ರೆ ಈ ತರ ಒಂದ್ ಸ್ವಲ್ಪ ತಣ್ಣೀರಲ್ಲಿ ಹಾಕಿ ಇಟ್ಬಿಡಿ, ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು ಇದರಲ್ಲಿ ನಿಮ್ಗೆ ಸೀಕ್ರೆಟ್ ಹೇಳ್ತೀನಿ ನೋಡಿ, ಇದು ನೀರ್ ಬಿಸಾಡ್ಲಿಕ್ಕೆ ಹೋಗಬೇಡಿ. ಇದು ನಮಗೆ ಒಂಥರ ಗಂಜಿ ಇದ್ದ ಹಾಗೆ, ನಾವು ಎಲ್ಲ ಗಂಜಿ ಕುಡಿತೀವಿ ನೋಡಿ ಬೆಳಗ್ಗೆ ತಕ್ಷಣ, ಅದ ನೀರು ಚೆನ್ನಾಗಿರುತ್ತೆ, ಇದು ಕುಡಿಬೇಕು. ಯಾಕಂದ್ರೆ ಒಂದೊಂದು ಮೋದಕ ಒಡೆದು ಬಿಟ್ಟಿರ್ತಾವಲ್ಲ, ಅದರದ್ದು ಸ್ವೀಟ್ ಎಲ್ಲ ಇರುತ್ತೆ, ಮತ್ತೆ ನಾವು ಬೇಯಿಸಿರುವಂತದ್ದು ಎಲ್ಲ ಅಂಶ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಅದು ಕುಡಿಲಿಕ್ಕೆ ಒಳ್ಳೆಯದು. ನೋಡಿ ಇಲ್ಲಿ ನಾನೀಗ ತಣ್ಣೀರಲ್ಲಿ ಒಟ್ಟು 1 ನಿಮಿಷ ಅಷ್ಟೇ ಬಿಟ್ಟಿದ್ದೆ ಫ್ರೆಂಡ್ಸ್, ಜಾಸ್ತಿ ಹೊತ್ತು ಬಿಡ್ಲಿಕ್ಕೆ ಹೋಗ್ಬೇಡಿ, 1 ನಿಮಿಷ ಸಾಕು. ಇಲ್ಲಿ ನಾನೇನ್ ಮಾಡ್ತೇನೆ, ನೀರೆಲ್ಲ ಬಸಿಲಿ ಅಂತೇಳಿ ಒಂದು ಸಾಣಿಗೆಗೆ ಹಾಕೊಂಡು ನೀರೆಲ್ಲ ಬಸ್ಕೊಂಡು ತಕೊಳ್ತಾ ಇದ್ದೀನಿ ನೋಡಿ ಈ ತರ. ಈಗ ನಾನೇನ್ ಮಾಡ್ತೀನಿ, ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ಬಿಡ್ತೀನಿ. ನಮಗೆ ಮೋದಕ ಹೇಗೆ ಬೆಂದಿದೆ ಅಂತೇಳಿ ಗೊತ್ತಾಗಬೇಕಂದ್ರೆ ನಾವು ಬಿಸಿ ನೀರಿಂದ ಒಂದು ಮೋದಕ ಕೈಯಲ್ಲಿ ಹಿಡಿಲಿಕ್ಕೆ ಹೋದ್ರೆ ನಮಗೆ ಜರ್ದು ಬೀಳ್ಬೇಕು, ಕೈಯಲ್ಲಿ ಸಿಗ್ಬಾರ್ದು ಅದು, ಅವಾಗ ನಮಗೆ ಮೋದಕ ಬೆಂದಿದೆ ಅಂತೇಳಿ ಗೊತ್ತಾಗುತ್ತೆ. ನೋಡಿ ಇಲ್ಲಿ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬಾ ಚೆನ್ನಾಗಿ ಟೇಸ್ಟಿ ಅಂತೂ ಸಖತ್ತಾಗಿದೆ ಫ್ರೆಂಡ್ಸ್. ನೋಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಹಾಂಕಾಳಿ ಕೈ ರುಚಿನ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ.